ತಿನ್ಸಿದ್ರೆ ಅಷ್ಟು ಬೇಗ ತಿಂತೀರಾ. ನಾನು ತಿನ್ಸಕ್ಕೆ ಬಂದರೆ ಮುಖ ತಿರುವ್ತೀರಾ? ತಗೊಳ್ಳಿ, ಸ್ವಲ್ಪ ತಿನ್ನಿ. ಕೊಡಿ ಶಾರ್ವರಿ ಅವರೇ, ನಾನು ತಿನ್ನಿಸ್ತೀನಿ. ಅರೆ, ನನ್ನ ಗಂಡನಿಗೆ ನಾನು ತಿನ್ನಿಸ್ತೀನಿ, ನೀನು ಯಾಕೆ ತೊಂದರೆ ತಗೊಳ್ತಿದ್ಯಾ? ಮಹೇಶ್ ಅವರು ನನ್ನ ಸ್ವಂತ ತಮ್ಮ ಇದ್ದ ಹಾಗೆ. ನಿಮಗೂ ಬೇರೆ ಬೇರೆ ಕೆಲಸ ಇರುತ್ತೆ ಅಲ್ವಾ? ಬೇರೆ ಯಾವ ಕೆಲಸನೂ ನನ್ನ ಗಂಡನಿಗಿಂತ ಹೆಚ್ಚಲ್ಲ. ನಾನು ನೋಡ್ಕೊಳ್ತೀನಿ, ಪರವಾಗಿಲ್ಲ. ಇಷ್ಟು ವರ್ಷದಿಂದನೂ ನಾನೇ ನೋಡ್ಕೊಂಡಿದ್ದೀನಲ್ವಾ. ಗುಡ್ ಮಾರ್ನಿಂಗ್ ಮಹೇಶ. ಯಾರು ಬಂದಿದ್ದಾರೆ ನೋಡು. ಗುಡ್ ಮಾರ್ನಿಂಗ್ ಮಹೇಶ್, ಹೇಗಿದ್ದೀರಾ? ಭಾವ, ಡಾಕ್ಟ್ರು ಮಾಧವ್ ಅವ್ರಿಗೆ ತಮ್ಮ ಹುಷಾರಾಗ್ತಾ ಇರೋ ಸಂಭ್ರಮ. ಒಂದ್ಸಲ ಬಂದು ಏನಾದರೂ ಇಂಪ್ರೂವ್ಮೆಂಟ್ ಇದೆಯಾ ನೋಡಿ ಎಂದ್ರು. ಮಹೇಶ್ ಅವರೇ, ನಾ ಹೇಳ್ತಾ ಇರೋದು ಕೇಳಿಸ್ತಾ ಇದೆಯಾ? ಉಪ್ಪಿಟ್ಟು ನಾವು ಜೋಕಾಲಿ ಆಡ್ತಿದ್ವಿ. ರಾತ್ರಿ ಹೊತ್ತು ಹಾಗೆ ಆಡ್ತಾ ಇದ್ದಾರೆ ಅಂತಂದ್ರೆ ಮೋಸ್ಟ್ಲಿ ಡೋಪಮೈನ್ ಕಮ್ಮಿ ಆಗಿದೆ ಅಂತ ಅನ್ಸುತ್ತೆ. ಆಕ್ಸಿಡೆಂಟ್ ವಿಷಯ ಜ್ಞಾಪಕ ಆಗ್ತಾ ಇದೆ ಅನ್ಸುತ್ತೆ. ಆ ಶಾಕ್ಗೆ ಹಾಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಇರ್ಬೋದು ಡಾಕ್ಟರ್. ಇತ್ತೀಚೆಗೆ ಆಕ್ಸಿಡೆಂಟ್ ಬಗ್ಗೆ ಮಾತಾಡ್ತಿರ್ತಾನೆ. ಆ್ಯಕ್ಚುಲಿ ಇವ್ರ ಇಂಪ್ರೂವ್ಮೆಂಟು ಇನ್ನೂ ಮೊದಲೇ ಆಗಬೇಕಾಗಿತ್ತು. ಈ ಮಾತ್ರೆಗಳ ಕನ್ಫ್ಯೂಷನಿಂದ ರಿಕವರಿ ಸ್ವಲ್ಪ ಡಿಲೇ ಆಗಿದೆ ಅಷ್ಟೆ. ಮುಂದೇನು ಮಾಡಬೇಕು ಅಂತೀರಾ ಡಾಕ್ಟರ್? ನಾನು ಹೊಸ ಮೆಡಿಸಿನ್ಸ್ನ ಬರ್ಕೊಡ್ತೀನಿ, ಅದನ್ನೇ ಕೊಡಿ. ಮೊದಲು ಕೊಡ್ತಾ ಇದ್ದಿದ್ದನ್ನೆಲ್ಲ ನಿಲ್ಲಿಸ್ಬಿಡಿ. ಆಯಿತು. ಯಾವಾಗಲೂ ಯಾರಾದರೂ ಒಬ್ಬರು ಅವ್ರ ಜೊತೆ ಇರಲೇಬೇಕಾಗತ್ತೆ, ಕೇರ್ ಮಾಡಬೇಕಾಗತ್ತೆ. ಯಾರಿರ್ತೀರಿ? ತುಳಸಿಯವರು ನೋಡ್ಕೋತಾರೆ. ಶಾರ್ವರಿಯವ್ರಿಗೆ ಆಫೀಸ್ ಕೆಲಸ ಇರುತ್ತೆ, ಓಡಾಟನೂ ಇರುತ್ತೆ. ಸೊ ತುಳಸಿಯವರು ಹೆಚ್ಚಿನ ಸಮಯ ಮನೇಲಿರ್ತಾರೆ, ಅವ್ರು ನೋಡ್ಕೋತಾರೆ. ಓಕೆ, ಈ ಮಾತ್ರೆಗಳನ್ನ ಬೆಳಗ್ಗೆ ಕೊಡಿ, ಈ ಮಾತ್ರೆನ ರಾತ್ರಿ ಕೊಡಿ. 1 ತಿಂಗಳಲ್ಲಿ ಹೇಗೆ ಇಂಪ್ರೂವ್ ಆಗ್ತಾರೆ ಅಂತ ನೋಡಿ. ಈ ಮಾತ್ರೆಗಳನ್ನು ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನಿಜವಾಗ್ಲೂ ಡಾಕ್ಟರ್? ಹೌದು, ಇದನ್ನೆಲ್ಲ ಒಂದು ವ್ರತ ಅನ್ಕೊಂಡು ಮಾಡಿದ್ರೆ ಬೇಗ ಹುಷಾರಾಗ್ತಾರೆ. ನೀವು ಊಟ ಮಾಡೋದನ್ನ ಮರೆತರು ಅವ್ರಿಗೆ ಮಾತ್ರೆ ಕೊಡೋದನ್ನ ಮಾತ್ರ ಮರಿಬಾರ್ದು. ಖಂಡಿತ ಡಾಕ್ಟ್ರೇ, ನೀವು ಹೇಳ್ದಾಗ ನೋಡ್ಕೋತೀನಿ. ಶಾರ್ವರಿ ಅವರೇ, ರಾತ್ರಿ ಹಾಗೆಲ್ಲ ಆಡೋದಕ್ಕೆ ಏನು ಕಾರಣ ಅಂತ ಅಕ್ಯುರೇಟ್ ಆಗಿ ಹೇಳೋಕ್ಕಾಗೋದಿಲ್ಲ. ಹಿಸ್ಟೀರಿಯಾ ಆದಾಗಲೂ ಕೆಲವು ಸತಿ ಹೀಗೆ ಆಡ್ತಾರೆ. ಗಾಬರಿ ಆಗಬೇಡಿ. ನೆಕ್ಸ್ಟ್ ಟೈಮ್ ಈ ಥರ ಏನಾರು ಆದಾಗ ಇವರಿಬ್ಬರನ್ನ ಕರೀರಿ. ಆಗಲೂ ಕಂಟ್ರೋಲಿಗೆ ಬರದೇ ಹೋದರೆ ನನಗೆ ಫೋನ್ ಮಾಡಿ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ, ಅವರನ್ನ ಸಾಧ್ಯವಾದಷ್ಟು ಎಲ್ಲರ ಜೊತೆ ಇರೋದಕ್ಕೆ ಬಿಡಿ. ಎಲ್ಲರೂ ಇವರನ್ನ ಜಾಸ್ತಿ ಮಾತಾಡ್ಸೋಕೆ ಟ್ರೈ ಮಾಡಿ. ಮನುಷ್ಯನೇ ನೀನು, ರಾಕ್ಷಸಿ. ನನ್ನ ಅಳಿಯ ನನಗೆ ಪ್ರೀತಿಯಿಂದ ಕೊಟ್ಟ ಗಿಫ್ಟ್ ಅದು. ಅದನ್ನು ತಗೊಂಡು ಹೋಗಿ ಅಡಿಬಿಟ್ಟಿದ್ದೀಯಲ್ಲ. ಇನ್ನು ಹೀಗೆ ಬಿಟ್ರೆ ಇಡೀ ಮನೆನ ಮುಳುಗಿಸ್ಬಿಡ್ತೀಯ ನೀನು. ನಾಚಿಕೆ ಇಲ್ಲ ನೀನು. ನಂಗೆ ಹೊಡಿಬೇಡಿ, ನಾನು ಪ್ರೆಗ್ನೆಂಟು. ಏನ್ರಿ, ನಾನು ನಿಮ್ಮ ಹೆಂಡತಿ. ಅವ್ರು ಹೊಡಿಯಕ್ಕೆ ಬಂದ್ರೆ ನೀವು ನನ್ನ ತಳ್ತಿದ್ದೀರಲ್ಲ. ನಿನಗೆ ಆಗಾಗ 2 ಬಾರಿಸಿದ್ರೆ ದಾರಿಗೆ ಬರ್ತಾ ಇದೆ. ಸುಮ್ಮನಿದ್ದು ತಪ್ಪು ಮಾಡಿದೆ ನಾನು. ನಾನು ಗರ್ಭಿಣಿ ಅಂತ
ನಿಮ್ಗೊಬ್ರಿಗೂ ನನ್ನ ಮೇಲೆ ಕರುಣೆ ಇಲ್ವಾ? ಏಯ್, ಪದೇ ಪದೇ ಅದನ್ನೇ ಹೇಳ್ಕೊಂಡು ನಮ್ಮೆಲ್ಲರಿಂದ ಅನುಕಂಪ ಸಿಗುತ್ತೆ ಅಂತ ನೀನು ಅನ್ಕೊಂಡಿದ್ರೆ ಅದು ನಿನ್ನ ಮೂರ್ಖತನ. ಈ ಹೊತ್ತು ನಿನ್ನಂಥ ಹೇಸಿಗೆ ಕೆಲಸ ಮಾಡಿದ್ದೀಯ ಅನ್ನೋದು ನಿನಗೆ ಗೊತ್ತಿಲ್ಲ. ಇದನ್ನು ಯಾವತ್ತೂ ನಾನು ಕ್ಷಮಿಸಲ್ಲ, ಯಾವತ್ತೂ ಕ್ಷಮಿಸಲ್ಲ. ಅಣ್ಣ ಪ್ಲೀಸ್, ನೀನಾದ್ರೂ ತಾತಂಗೆ ಹೇಳು. ಅಣ್ಣ ಅಂತ ಅನ್ಬೇಡ ನೀನು. ನಿನ್ಮೇಲೆ ನನಗೆ ತಂಗಿ ಅಂತಾಗ್ಲಿ ಪ್ರೆಗ್ನೆಂಟ್ ಅಂತಾಗ್ಲಿ ಯಾವ ಅನುಕಂಪನೂ ಉಳ್ಕೊಂಡಿಲ್ಲ. ಮುಖ ತೋರಿಸ್ಬೇಡ ನೀನು. ಅದಕ್ಕೆ ಈ ವಿಷಯದಲ್ಲಿ ನಾನು ಏನು ಮಾಡೋಕ್ಕಾಗಲ್ಲ ಸಂಧ್ಯಾ. ನೀನು ತಪ್ಪು ಮಾಡಿದ್ಯಾ, ಶಿಕ್ಷೆ ಅನುಭವಿಸು. ನಾನು ನೋಡ್ಬೇಕಾದ್ರೂ ನನಗಷ್ಟು ಅನ್ನಿಸ್ಲಿಲ್ಲ. ಆದರೆ ಮಾಧವ್ ಸರ್ ತಾತಂಗೆ ಅಂತ ಅಷ್ಟು ಪ್ರೀತಿಯಿಂದ ತಂದ್ಕೊಟ್ಟಿದ್ದ ಸರಾನು ತೊಗೊಂಡೋಗಿ ಗಿರ್ವಿ ಇಟ್ಟಿದ್ಯಲ್ಲ, ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸಾಯೋವರೆಗೂ ನಾನು ಅದನ್ನು ಜೋಪಾನವಾಗಿ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಇವಳ ಕಣ್ಣು ಮುಂದೆ ಇದ್ರೆ ನಾನು ಏನು ಮಾಡ್ತೀನೋ ಗೊತ್ತಿಲ್ಲ. ಸಮರ್ಥ, ಕಳಿಸೋ ಅವಳು ನಾಚಿಗೆ. ಪ್ರಸಾದ್, ಕರ್ಕೊಂಡೋಗೋ ಅವಳು. ತಪ್ಪಾಯ್ತು ತಾತ, ಏನೋ ಮಾಡಕ್ ಹೋಗಿ ಇನ್ನೇನೋ ಮಾಡ್ಕೊಂಬಿಟ್ಟಿದ್ದೀನಿ. ಆದ್ರೆ ಹಾಕಿರೋ ದುಡ್ಡು ವೇಸ್ಟ್ ಅಂತೂ ಆಗಲ್ಲ. ಒಂದಕ್ಕೆ 10 ಪಟ್ಟು ಸಿಗುತ್ತೆ. ದುಡ್ಡು ಸಿಕ್ಕಿದ ತಕ್ಷಣ ಒಡವೆನೆಲ್ಲ ಬಿಡಿಸಿ ನಿನಗೆ ವಾಪಸ್ ಕೊಡ್ತೀನಿ. ನಿನ್ ದಮ್ಮಯ್ಯ ತಾತ, ನನ್ನನ್ನ ಮನೆಯಿಂದ ಆಚೆ ಕಳಿಸ್ಬೇಡ. ನನಗೆ ನನ್ನ ಗಂಡನ ಮನೇಲಿ ಇರೋಕ್ಕಾಗಲ್ಲ. ನಾನು ಗರ್ಭಿಣಿ ಹೆಣ್ಣು. ಇವ್ರ ಮನೇಲಿ ಇವ್ರಪ್ಪ ಕಾಸೆ ಬಿಚ್ಚಲ್ಲ. ತಿನ್ನೋ ಅನ್ನಕ್ಕೂ ಲೆಕ್ಕ ಹಾಕ್ತಾರೆ ತಾತ. ನನ್ನ ಮಗು ಹೊಟ್ಟೆಲ್ ಹೇಗ್ ಬೆಳೆಯುತ್ತೆ ಹೇಳಿ ಪ್ಲೀಸ್ ತಾತ. ಈ ದತ್ತ ಮೊಸಳೆ ಕಣ್ಣೀರನ್ನಾದರೂ ನಂಬೋದೇನೋ, ಆದ್ರೆ ನಿನ್ನ ಕಣ್ಣೀರನ್ನಲ್ಲ. ತೊಲಗಾಚೆ. ತಾತ, ನೀನು ನಮ್ಮನೆ ಗಂಟಿರೋ ದರಿದ್ರ ಕಣೆ, ದರಿದ್ರ. ತಾತ, ತಾತ. ಮಹೇಶ್ ಅವರೇ, ಮಾಧವ್ ಅವ್ರು ಮಾಡೋ ಅಡುಗೆಲಿ ನಿಮ್ಗೆ ಯಾವ್ದು ತುಂಬ ಇಷ್ಟ ಆಗೋದು? ಹೋಗ್ಲಿ, ಮಾಧವ್ ಅವ್ರಿಗೆ ಸಿಹಿ ಇಷ್ಟ. ನಿಮಗೆ ಸಿಹಿ ಇಷ್ಟನಾ ಖಾರನಾ? ಅಣ್ಣ. ಅಣ್ಣ ಅಂದ್ರ? ಇದನ್ನ ಕೇಳಿಸ್ಕೊಂಡ್ರೆ ಮಾಧವ್ ಅವ್ರು ಎಷ್ಟು ಖುಷಿ ಪಡ್ತಾರೋ. ಮಾಧವ್ ಅವರೇ, ಮಾಧವ್ ಅವರೇ, ಏನಾಯ್ತು ತುಳಸಿ? ಮಾಧವ್ ಅವರೇ, ಮಹೇಶು ಅಣ್ಣ ಅಂತ ಕರಿತಾ ಇದ್ರು. ಅಣ್ಣ ಅನ್ನ? ಮಹೇಶ, ಹೌದೇನು ಮಹೇಶ? ಅಣ್ಣ ಅಂದ್ಯಾ? ಮಹೇಶ, ಇಷ್ಟು ವರ್ಷದಿಂದ ನಾನು ಇದಕ್ಕೋಸ್ಕರನೇ ಕಾಯ್ತಾ ಇದ್ದೆ ಕಣೋ. ಹೇಳೋ, ಇನ್ನೊಂದ್ಸಲ ಹೇಳೋ ಪ್ಲೀಸ್, ಪ್ಲೀಸ್ ಹೇಳೋ. ಅತ್ತಿಗೆ ಅಣ್ಣ, ಅದಕ್ಕೆ
ಬೇಗ ಇಂಪ್ರೂವ್ ಆಗ್ತಿದ್ದಾರೆ. ನಾವು ಹೇಳ್ಕೊಟ್ಟಿದ್ದೆಲ್ಲ ಹೇಳ್ತಿದ್ದಾರೆ. ಸೋ ನೈಸ್. ಮದುವೆ ಮದುವೆ ಖುಷಿ. ಮದುವೆ ಬಗ್ಗೆ ಹೇಳ್ತಿರೋದೆಲ್ಲ ಅವ್ನಿಗೆ ಅರ್ಥ ಆಗ್ತಿದೆ. ಹೌದು ಮಹೇಶ, ಮನೆ ಮದುವೆ ಅಷ್ಟರಲ್ಲಿ ನೀನು ಪೂರ್ತಿ ಹುಷಾರಾಗ್ಬಿಟ್ರೆ ಅಷ್ಟು ಸಾಕು. ಜನಾರ್ದನ್ ಫೋನ್ ಮಾಡ್ತಿದ್ದಾನೆ. ಹಲೋ ಜನಾರ್ದನ್. ಮದುವೆ ತಯಾರೆಲ್ಲ ಶುರು ಮಾಡ್ಬೇಕಲ್ವಾ? ಅದಕ್ಕೆ ಛತ್ರ ಯಾವ್ದು ಬುಕ್ ಮಾಡೋಣ ಅಂತ ಕೇಳಕ್ಕೆ ಫೋನ್ ಮಾಡಿದೆ. ನಿಮ್ಮ ಇಷ್ಟ ಜನಾರ್ದನ್, ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡಿ. ನಾವು ಹೆಣ್ಣಿನ ಕಡೆಯೋರು, ಒಂದ್ಸಲ ನಿಮ್ಮನ್ನು ಕೇಳಿ ಆಮೇಲೆ ಪ್ರೊಸೀಡ್ ಮಾಡೋದು ಒಳ್ಳೇದು ಅಂತ. ನಿಮ್ಮ ಕಡೆಯಿಂದ ಏನಾದ್ರು ಡಿಮ್ಯಾಂಡ್ ಇದ್ರೆ ದಯವಿಟ್ಟು ಹೇಳಿ. ಡಿಮ್ಯಾಂಡ್ ಏನಿಲ್ಲ ಜನಾರ್ದನ್. ನಿಮ್ಮ ಮಗಳು ನಮ್ಮ ಮನೆ ಸೊಸೆಯಾಗಿ ಬರಬೇಕು, ಅಷ್ಟೇ ನಮ್ಮ ಡಿಮ್ಯಾಂಡ್. ಸರಿ, ಹಾಗಾದ್ರೆ ಮುಹೂರ್ತದ ಬಗ್ಗೆ ಒಂದ್ಸಲಿ ನಮ್ಮ ಮನೆ ಹೆಂಗಸ್ರ ಹತ್ರ ಮಾತಾಡೋಣ. ಹೌದು, ಪುರೋಹಿತರನ್ನ ಕೇಳಿ ಒಂದು ಒಳ್ಳೆ ದಿನ ಫಿಕ್ಸ್ ಮಾಡೋಣ. ಒಂದು ನಿಮಿಷ ಜನಾರ್ದನ್, ಏನಾದರೂ ಹೇಳೋದಿತ್ತ? ಈಗ ಶೂನ್ಯ ಮಾಸ ನಡೀತಾ ಇದೆ, ಇದು ಮುಗಿದು ಬಿಡ್ಲಿ, ಆಮೇಲೆ ಒಂದು ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡಿಸೋಣ. ಕೇಳಿಸ್ತ ಜನಾರ್ದನ್? ಶೂನ್ಯ ಮಾಸ ಅಂತೆ. ಎಸ್, ವನಜಾನು ಅದನ್ನೇ ಹೇಳ್ತಿದ್ಲು. ಅದೇ ಶೂನ್ಯ ಮಾಸ ಮುಗಿದ್ಮೇಲೆ ಒಳ್ಳೆ ಮುಹೂರ್ತ ನೋಡಿ ಇಮಿಡಿಯೇಟ್ ಆಗಿ ಮದುವೆ ಮಾಡೋಣ. ಖಂಡಿತ ಜನಾರ್ದನ್. ನಿಮ್ಮೆಲ್ರಿಗೂ ಓಕೆ ಅಲ್ವಾ? ಮದ್ವೆ ಗಂಡು ಅಲ್ಲೇ ಮುಖ ಕೆಂಪಾಗಿರೋದು ನೋಡು. ನಾಚಿ ನೀರಾದ ನಮ್ಮೊಬ್ರು. ಹೋಗ್ರೆ ಸುಮ್ಮನೆ. ತಾತ ತಗೊಳ್ಳಿ, ಈ ಮಾತ್ರೆ ತಗೊಂಡು ಊಟಕ್ಕೆ ಬನ್ನಿ. ನಂಗೆ ಮಾತ್ರೇನು ಬೇಡ, ಊಟನೂ ಬೇಡ. ಹಾಗಂದ್ರೆ ಹೇಗೆ ತಾತ? ನೀವು ಪ್ರತಿದಿನ ಮಾತ್ರೆ ತಗೋಬೇಕು ಅಂತ ಡಾಕ್ಟರ್ ಹೇಳಿದ್ರು ತಾನೆ, ಅಷ್ಟು ಬೇಗ ಮರೆತುಬಿಟ್ರಾ? ಬನ್ನಿ ಊಟಕ್ಕೆ. ನಂಗೆ ಬೇಡ ಸೋಗಲಾಡಿ, ನಂಗೆ ಹಸಿವಿಲ್ಲ. ಸಮರ್, ನೀನಾದರೂ ಹೇಳೋ. ಬಿಡು ಬಾಸು, ಇವ್ರಿರೋ ಪರಿಸ್ಥಿತಿಲಿ ಊಟ ಹೇಗೆ ಗಂಟಲಲ್ಲಿ ಹೇಳೋ. ಇನ್ಫ್ಯಾಕ್ಟ್ ನನಗೂ ಊಟ ಬೇಡ. ಸಿರಿ ಅವರೇ, ನನಗೂ ಊಟ ಬೇಡ. ತಾತ ಸೋಗಲಾಡಿ, ಆ ರಾಕ್ಷಸಿ ಇನ್ನೂ ತೊಲಗಿಲ್ವಾ? ಅವಳಿಗೆ ಹೇಳು, ಈ ಮನೆಯಲ್ಲಿ ಕೊಳ್ಳೆ ಹೊಡೆಯೋದಕ್ಕೆ ಇನ್ನೇನೋ ಉಳಿದಿಲ್ಲ ಅಂತ. ಸಮರ್, ಅವಳನ್ನ ಗೇಟಿಂದ ಆಚೆ ಹಾಕ್ಬಿಟ್ವಾರೋ. ಏಯ್, ತಾತ ಹೇಳೋದು ಕೇಳಿಸ್ಲಿಲ್ವಾ? ನಡಿ ಇಲ್ಲಿಂದ. ಏನಪ್ಪ ಪ್ರಸಾದ್, ನಿನ್ನ ಹೆಂಡತಿಗೆ ನೀನೇ ಹೇಳು. ತಾತ, ಅವಳಿಲ್ದೆ ನಾನು ಇಲ್ಲಿರೋದು ಸರಿ ಹೋಗಲ್ಲ. ನಾನು ಹೋಗ್ತೀನಿ, ಹೋಗ್ತಾ ಜೊತೆಗೆ ಅವಳನ್ನು ಕರ್ಕೊಂಡು ಹೋಗ್ತೀನಿ. ಪ್ರಸಾದ್, ಮೊದಲ ಕೆಲಸ ಮಾಡು. ಅವಳು ಇಲ್ಲಿದ್ದರೆ ನಮ್ಮ ಯಾರಿಗೂ ನೆಮ್ಮದಿ ಇಲ್ಲ. ಹೋಗು, ಕರ್ಕೊಂಡು ಹೋಗೋಣ, ಕರ್ಕೊಂಡು ಹೋಗು.
ಪೂರ್ಣಿ ಬ್ಯುಸಿನಾ? ಮದುವೆ ಹತ್ರ ಬಂದ್ಬಿಡ್ತಲ್ಲ, ತುಂಬ ಕೆಲಸ. ಯಾವಾಗ ನೋಡಿದ್ರು ಮನೆ ತುಂಬ ಓಡಾಡ್ಕೊಂಡು ಬ್ಯುಸಿಯಾಗಿರ್ತೀಯಲ್ಲ, ಆಗ ಗಂಡಂಗೆ ಬಂದು ಮುದ್ದು ಮಾಡ್ಬೇಕಂತ ಗೊತ್ತಾಗಲ್ವ ನಿನಗೆ? ಮುದ್ದ ಹಂಗಂದ್ರೆ? ಹಾಗಂದ್ರೆ ಏನಂತ ಹೇಳ್ತೀನಿ ಬಾ. ನೋ, ನೀವು ಹತ್ರ ಬಂದರೆ ನನ್ನ ಆಣೆ. ನೀನು ನನ್ನ ಹತ್ರ ಬಂದಿಲ್ಲ ಅಂದರೆ ನನ್ನ ಆಣೆ. ನೀವೀಗ ಮುದ್ದು ಕೊಟ್ರೆ ನನ್ನ ಆಣೆ. ಆಯಿತು, ನಾನು ಕೊಡಲ್ಲ. ಈಗ ನೀನು ಮುತ್ತು ಕೊಟ್ಟಿಲ್ಲ ಅಂದರೆ ನನ್ನ ಆಣೆ. ಸಾರಿ ರಾಂಗ್ ಟೈಮ್, ನಾ ಏನು ನೋಡಿಲ್ಲ. ಇಟ್ಸ್ ಓಕೆ. ಯಾವಾಗಲೂ ರಾಂಗ್ ಟೈಮಲ್ಲೇ ಬರೋದು. ನೀನೇನು ಬ್ರೋ ಇದನ್ನೆಲ್ಲ ರೂಮಲ್ಲಿ ಇಟ್ಕೊಳ್ಳೋದು ಬಿಟ್ಟು ಇಲ್ಲಿ? ಇನ್ನು ಸ್ವಲ್ಪ ದಿನಕ್ಕೆ ನೀನು ಮದುವೆ ಆಗ್ತೀಯಲ್ಲ, ಆಗ ನಿನಗೂ ಗೊತ್ತಾಗತ್ತೆ. ಆಗ ನಾನು ನಿನ್ನ ಕಾಲು ಎಳಿತೀನಿ. ಎಲ್ಲರೂ ಬೇಗ ಬನ್ನಿ, ಏನೇ ಕೆಲಸ ಮಾಡ್ತಿದ್ರು ಬಿಟ್ಟು ಬನ್ನಿ. ನೀನೊಬ್ಬನೇ ಕಣ ನನ್ನ ಮಾತು ಕರೆಕ್ಟಾಗಿ ಪಾಲಿಸೋದು. ಹ್ಞೂ, ನೀನೇ ಹೇಳಿದ್ಯಲ್ಲ ಏನೇ ಕೆಲಸ ಮಾಡ್ತಾಯಿದ್ರು ಬಿಟ್ಟು ಬನ್ನಿ ಅಂತ. ಏನು ವಿಷಯ? ನನ್ನ ಹತ್ರ ಇರೋದು ಇನ್ವಿಟೇಷನ್ ಕಾರ್ಡ್ ಆಪ್ಷನ್ಸು. ಇದನ್ನು ನಾವು ಈಗಲೇ ಸೆಲೆಕ್ಟ್ ಮಾಡಬೇಕು. ಓಹ್ ನೈಸ್ ಬ್ರೋ. ಯಾವ್ದು ಬೇಕಂತ ಸೆಲೆಕ್ಟ್ ಮಾಡು. ಬ್ರೋ, ಯಾವ್ದ್ಯಾವುದೋ ಸೆಲೆಕ್ಟ್ ಮಾಡಬೇಡ. ಜಸ್ಟ್ ಲುಕ್ಕಿಂಗ್ ಲೈಕ್ ಅ ವಾವ್ ಅನ್ನೋ ಹಾಗಿರ್ಬೇಕು. ಜಾತ್ರೆ ಥರ ಇದೆ. ಸರಿ ಆಯಿತು, ನೀನೇ ಯಾವ್ದಾರು ಒಂದು ಚೆನ್ನಾಗಿರೋ ಸೆಲೆಕ್ಟ್ ಮಾಡು. ಶೋರ್. ಇದು ಚೆನ್ನಾಗಿದೆ. ಲೇ, ಏನೇ ಇದು ಯಾವುದೋ ಮಾಡರ್ನ್ ಡಿಸೈನ್ ಸೆಲೆಕ್ಟ್ ಮಾಡ್ತೀಯ ಅಂದ್ಕೊಂಡ್ರೆ ಒಳ್ಳೆ ನಿನ್ನ ಥರ ಸೆಲೆಕ್ಟ್ ಮಾಡಿದ್ಯಾ? ಥೂ, ಚೆನ್ನಾಗಿಲ್ಲ. ಇದೊಂಚೂರು ಓವರ್ ಅನ್ನಿಸ್ಲಿಲ್ವಾ? ಚೆನ್ನಾಗಿಲ್ಲ, ನಿನ್ನ ಥರ ಇದೆ ಅಂದರೆ ನಾನು ನೋಡೋಕೆ ಚೆನ್ನಾಗಿಲ್ವಾ? ಓ, ಅದನ್ನು ಬಾಯ್ಬಿಟ್ಟು ಬೇರೆ ಹೇಳ್ಬೇಕಾ? ಬೇಡ ನೋಡು. ಈಗೇನು ಸೆಲೆಕ್ಟ್ ಮಾಡ್ತಿರೋ ಇಲ್ವೋ? ಈ ಕಟ್ ಚೆನ್ನಾಗಿದೆ ಬ್ರೋ. ಇದು ಒಳ್ಳೆ ನಮ್ಮ ಆಫೀಸ್ ಎನ್ವಲಪ್ಪಲ್ಲಿ ಎಕ್ಸ್ಪೀರಿಯನ್ಸ್ ಲೆಟರ್ ಹಾಕ್ಕೊಡೋ ಥರ ಇದೆ. ಅಲ್ಲ, ನಿಂಗೆ ಇನ್ವಿಟೇಷನ್ ಫಾರ್ಮಲ್ ಆಗಿರ್ಬೇಕಾ? ಅಭಿ, ಇದು ನೋಡು. ಚೆನ್ನಾಗಿಲ್ಲ. ಇದು ನೋಡು, ಇದು ಹೇಗಿದೆ? ಒಳ್ಳೆ ಅಡ್ಗೋಲಜ್ಜಿ ಕಾಲದಲ್ಲಿರೋ ಇನ್ವಿಟೇಷನ್ ಥರ ಇದೆ. ಚೆನ್ನಾಗಿಲ್ಲ. ಚಿಕ್ಕಮ್ಮ, ನೀವು ಹೇಳಿ ಚಿಕ್ಕಮ್ಮ, ಯಾವ್ದು ಚೆನ್ನಾಗಿದೆ? ನೀವೇ ನೋಡಿ ಅವಿ, ಪರವಾಗಿಲ್ಲ. ಅದು ಹೇಗಾಗುತ್ತೆ ಚಿಕ್ಕಮ್ಮ? ನೀವು ಒಂದು ಆಪ್ಷನ್ ಹೇಳಿ. ನಾಟ್ ನೈಸ್. ಈಗಿನ ಟ್ರೆಂಡಿಗೆ ತಕ್ಕ ಹಾಗಿಲ್ಲ ಚಿಕ್ಕಮ್ಮ. ಅಮ್ಮ, ನೀವೊಂದು ಸೆಲೆಕ್ಟ್ ಮಾಡಿ. ನನಗೆ ಯಾಕೋ ಇದು ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಮದುವೆ ಯಾವುದೇ ವಿಘ್ನ ಇಲ್ಲದೆ ನಡೀಲಿ ಅಂತ ಗಣೇಶನ ಫೋಟೋನೂ ಇದೆ, ಬಣ್ಣನೂ ಚೆನ್ನಾಗಿದೆ. ಎಸ್, ಇದು ನನ್ನ ಕಣ್ಣು ಬೀಳಲೇ ಇಲ್ವಲ್ಲ. ನೈಸ್ ಒನ್. ಆ್ಯಕ್ಚುಲಿ ಚೆನ್ನಾಗಿದೆ. ಹಾಂ, ನನಗೂ ಇಷ್ಟ ಆಯಿತು. ನನಗೂ ಇಷ್ಟ ಆಯಿತು. ಅಭಿ, ನಿನಗೆ? ಯಾ, ಇಟ್ಸ್ ನೈಸ್. ನನಗೂ ಇದೇ ಇರಲಿ. ಚಿಕ್ಕಪ್ಪ, ಇಲ್ಲಿ ನೋಡಿ, ಈ ಕಾರ್ಡ್ ಓಕೆನಾ? ನಂದಿಗಿರಿ.
ಅಮ್ಮ ಅಮ್ಮ ಬಾ ಬಾ ಅಮ್ಮ 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 ನಂದಿಗಿರಿನಾ ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ನಂದಿಗಿರಿ ನೋಡಬೇಕು. ನಂದಗಿರಿ ಅಂದರೆ ಆ ಆಕ್ಸಿಡೆಂಟ್ ಆಗಿದ್ದ ಜಾಗ. ಅಂದರೆ ಚಿಕ್ಕಪ್ಪನಿಗೆ ಎಲ್ಲ ನೆನಪಾಗ್ತಿದೆಯಾ? ಹಾಗಾದ್ರೆ ನಾವೆಲ್ಲರೂ ನಂದಿಗಿರಿಗೆ ಹೋಗ್ಬಿಟ್ರೆ ಅಪ್ಪ ಬೇಗ ಹುಷಾರಾಗ್ಬಿಡ್ತಾರೆ ಅಂತ ಅನ್ಸುತ್ತೆ. ಅಲ್ಲ, ಅದು ಅಪಘಾತ ಆಗಿದ್ದ ಜಾಗ ಅಂತೀರಾ? ಮದುವೆ ತಯಾರಿ ಇಟ್ಕೊಂಡು ಅಲ್ಲಿಗೆ ಯಾಕೀಗ? ಮದುವೆ ಎಲ್ಲ ಮುಗಿದ್ಮೇಲೆ ಹೋಗ್ಬೋದೇನೋ. ಏನೋ ಅಪ್ಪ ಹುಷಾರಾಗ್ತಾರೆ ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ಬಿಟ್ಟೆ. ಸಾರಿ. ಮದುವೆ ಇದ್ರೇನು ಒಂದು ಸಣ್ಣ ಟ್ರಿಪ್ ಆದಾಗ ಆಗುತ್ತೆ. ನಿಧಿ, ನೀನು ಹೇಳಿದ್ಮೇಲೆ ಹೋಗೇ ಮಾಡೋಣ. ಹೌದು, ನಮಗೂ ಒಂದು ಚೇಂಜ್ ಸಿಗ್ದಾಗತ್ತೆ. ಹೋಗಿ ಬರೋಣ. ಅಯ್ಯೋ, ಏನಾಗಿದೆ ನಿಮಗೆಲ್ಲ? ಇವ್ರಿಗೆ ಕರ್ಕೊಂಡು ಅಷ್ಟು ದೂರ? ಪರವಾಗಿಲ್ಲ ಅತ್ತೆ, ಒಂದಿನದ ಮಟ್ಟಿಗೆ ಹೋಗಿ ಬರೋಣ. ಚಿಕ್ಕ ಮಾವನಿಗೋಸ್ಕರನೇ ಹೋಗ್ತಿರೋದಲ್ವಾ? ಹೌದು ಚಿಕ್ಕಮ್ಮ, ಅಲ್ಲಿಗೆ ಹೋಗಿ ಬಂದು ಚಿಕ್ಕಪ್ಪ ಹುಷಾರಾಗೋದ್ರೆ ಡಬಲ್ ಖುಷಿಯಲ್ಲಿ ಮದುವೆ ಮಾಡ್ಬೋದು. ಎಸ್, ನಾವೆಲ್ಲರೂ ಇವತ್ತೇ ನಂದಿಗಿರಿಗೆ ಹೋಗೋಣ ಅಲ್ವಾ ಬ್ರೋ? ಎಸ್.